ಈದ್ ಮಿಲಾದ್ ಹಬ್ಬವನ್ನು ಸರ್ಕಾರ ಆದೇಶಗಳ ನಿಬಂಧನೆಗೆ ಪ್ರಕಾರವಾಗಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿ ಎಂದು ಕಾಗವಾಡ ಪಿಎಸ್ಐ ರಾಘವೇಂದ್ರ ಖೋತ್ ತಿಳಿಸಿದ್ದಾರೆ. ಕಾಗವಾಡ ತಾಲೂಕಿನ ಮುಸ್ಲಿಂ ಮುಖಂಡರೊಂದಿಗೆ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬ ದಿನ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಬೇಡಿ, ಟ್ರಿಬ್ಯುನಲ್ ರೈಡಿಂಗ್ ಮಾಡುವ ಮೂಲಕ ಯುವಕರಿಗೆ ಸ್ವಲ್ಪ ನೀವೇ ಸೂಕ್ಷ್ಮವಾಗಿ ತಿಳಿ ಹೇಳಿ ಎಂದರು. ಇನ್ನು ಯಾರಾದರೂ ಊರಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಮುಂಚಿತವಾಗಿ ಪೊಲೀಸ್ ಠಾಣೆಗೆ ತಿಳಿಸಿರಿ, ಜನದಟ್ಟಣೆ ಹಾಗೂ ಸರಳವಾಗಿ ಕಾರ್ಯಕ್ರಮ ನಡೆಸಬೇಕೆನ್ನುವ ಉದ್ದೇಶದಿಂದ ಪೊಲೀಸ್ ಸಿಬ್ಬಂದಿಯವರನ್ನು ನಿಯೋಜಿಸಲಾಗುತ್ತದೆ ಅಂತ ತಿಳಿಸಿದರು. ಈ ಸಮಯದಲ್ಲಿ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಸಂಜಯ್ ತಳವಾರ್ಕರ್, ವಿಶೇಷ ಘಟಕ ಸಿಪಿಸಿ ಸುಭಾಷ್ ದೇವರ್ಷಿ ಸೇರಿ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಈಗ ಬರ್ತಕ್ಕಂಥ 26ನೇ ತಾರೀಕು ಹೌದಲ್ರಿ, 26ನೇ ತಾರೀಕು ಬರ್ತಕ್ಕಂಥ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಕೂಡ ಮುಂಚಿತವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ, ವಾಡಿಕೆಯಂತೆ ಪ್ರತಿ ವರ್ಷವೂ ಕೂಡ ಪೊಲೀಸ್ ಠಾಣೆ ವತಿಯಿಂದ ಕರೆದು ತಮ್ಮ ಕಾರ್ಯಕ್ರಮಗಳು ಏನು ರೂಪುರೇಷಿದಾವ ಅದರ ಬಗ್ಗೆ ಕೇಳಿಕೊಂಡು ನಾವು ಈ ಮಾಹಿತಿಯನ್ನು ಮೇಲ್ಗಡೆ ಕಳಿಸ್ತಿರ್ತೀವಿ. ಮೇಲ್ಗಡೆ ಅಂದ್ರೆ ನಮ್ಮ SP ಸಾಹೇಬರಿಗೆ ಆಗಿರ್ಬೋದು, DSP ಸಾಹೇಬರಿಗೆ ಆಗಿರ್ಬೋದು, SP ಸಾಹೇಬರು ಮತ್ತೆ ಅದನ್ನು DG ಸರ್ಗೆ ರೀಚ್ ಮಾಡಿಸೋದು. ಅಂದ್ರೆ ಏನಾದರೂ ವಿಶೇಷತೆ ಕಾರ್ಯಕ್ರಮಗಳಿದ್ರೆ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ. ನಾರ್ಮಲ್ ಆಗಿ ಹಬ್ಬ ನಡೀತಿದ್ರು ಅಂದ್ರೆ ಅದ್ರ ಬಗ್ಗೆ ತಿಳಿಸ್ತೀವಿ. ಕಾರ್ಯಕ್ರಮ ನಡೆದ್ರೆ ಅದರ ಗಮನಕ್ಕಿರಲಿ ಅಂತಕ್ಕಂಥ ವಿಷಯವಾಗಿ ನಾವು ಪ್ರತಿ ವಾಡಿಕೆಯಿಂದ ಮೀಟಿಂಗ್ ಕರೆದಿದ್ವಿ. ಅದಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕಾಗಿ ಅದಕ್ಕಾಗಿ ಈ ಬರ್ತಕ್ಕಂಥ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ಸುವ್ಯವಸ್ಥಿತವಾಗಿ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸರ್ಕಾರದಿಂದ ಏನು ಆದೇಶಗಳು ನಿಬಂಧನೆಗಳು ಬಂದಿರ್ತಾವೋ ಅದನ್ನು ನಾವು ಮತ್ತೆ ನೀವು ಮುಂದೆ ತಿಳಿಸ್ತೀವಿ. ಎಲ್ಲರೂ ಕೂಡ ಆಚರಣೆ ಮಾಡ್ಕೊಳ್ಳೋಣ. ಅವತ್ತೊಂದು ಸ್ವಲ್ಪ ಹುಡುಗರು ಟ್ರಿಬಲ್ ರೈಡ್ ಮಾಡ್ತಿರ್ತಾರೆ. ಆಮೇಲೆ ನಾವು ಪೊಲೀಸರು ಬಂದು ಹೇಳಿದ್ರೆ ಅದು ಸರಿ ಅನ್ಸಲ್ಲ. ಹಬ್ಬದಾಗ ಏನಪ್ಪ ನಮ್ಗೆ ಇರೋದು ಒಂದಿನ ಹಬ್ಬ ಇರ್ತೈತಿ, ಇವಾಗೂ ನಮ್ಗೆ ಕಿರಿಕಿರಿ ಮಾಡ್ತಾರ ಅಂತ ಅವ್ರಿಗೆ ಅನಿಸ್ತಿರ್ತದೆ. ನಾವು ಹೇಳಕ್ಕಿಂತ ಅಲ್ಲೇ ನಿಮ್ಮ ಹಿರಿಯರು ಇರ್ತೀರಿ, ತಮ್ಮ ಸಂಬಂಧಿಕರು ಮಕ್ಕಳು ಇರ್ತಾರೆ, ತಮ್ಮ ಮಕ್ಕಳು ಇರ್ತಾರೆ, ಅವರು ಸೂಕ್ಷ್ಮ ಬೇಡ ಹಬ್ಬದಿನ ಏನಂದ್ರೆ ನಾವು ಟ್ರಿಬಲ್ ರೈಡ್ ತಿರ್ಗಾಡಕ್ ಬೇಡ ಅನ್ನಂಗಿಲ್ಲ. ತಿರ್ಗಾಡುವಾಗ ಏನಾದ್ರು ಹೆಚ್ಚು ಕಡಿಮೆ ಅನಾಹುತ ಮಾಡ್ಕೊಳ್ಬೇಕಾರೆ ಹಬ್ಬದ ದಿನ ತೊಂದರೆ ಮಾಡ್ಕೋಬಾರ್ದು ಅವ್ರನ್ನು ಉದ್ದೇಶಕ್ಕಾಗಿ ಕೇಳ್ತಿರ್ತೀವಿ ನಾವು. ನಮ್ಗೇನಾದ್ರೂ ತೊಂದರೆ ಆಕೈತಿ ಅಥವಾ ಇದನ್ನ ಆಗ್ತೈತಿ ಅಂತ ಭಾವನೆ ಇರಂಗಿಲ್ಲ. ಅದಕ್ಕೆ ಯಾವುದೋ ಒಂದು ಕೆಟ್ಟ ಇರ್ತೈತಿ, ಎಲ್ಲರೂ ಬೈಕ್ ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆ ಕಾರಣಕ್ಕೆ ಅಂತ ಕೇಳ್ತಿರ್ತೀವಿ ನಾವು. ಮಾಡ್ಕೊರಿ. ಮತ್ತು ನಾವು ಏನಾದ್ರು ಕಾರ್ಯಕ್ರಮಗಳು ವಿಶೇಷವಾದಂಥ ನಾವು ಅನುಮತಿ ಕೊಡ್ತೀವಿ. ಯಾಕೆ ನಾವು ಮುಂಚಿತವಾಗಿ ತಿಳಿಸಿದ್ರೆ, ನೀವು ಮುಂಚಿತವಾಗಿ ಹೇಳಿದ್ರೆ ಅಲ್ಲಿ ಜನ ದಟ್ಟಣೆ ಆಗುವಂಥ ಸಂದರ್ಭ ಇತ್ತು ಅಥವಾ ಜನರು ಜಾಸ್ತಿ ಸೇರೋದ್ರಿಂದ ನಾವು ಪೊಲೀಸರು ನಿಯೋಜನೆ ಮಾಡ್ತೀವಿ. ಆ ಕಾರಣಕ್ಕೆ ಅದನ್ನು ಬಿಟ್ಟರೆ ಮತ್ತೇನು ಉದ್ದೇಶ ಇರಂಗಿಲ್ಲ. ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಎಲ್ಲರೂ ಕೂಡ ಬರ್ತಕ್ಕಂಥ ಹಬ್ಬವನ್ನು ವಿಜೃಂಭಣೆಯಿಂದ ಯಶಸ್ವಿಯಾಗಿ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲ ಭವನ ಮನುಷ್ಯತ್ವದಲ್ಲಿ ಅದಕ್ಕಾಗಿ ಅವರು ನೆನಪಿಗಾಗಿ ನೀವು ಬರ್ತಕ್ಕಂಥ ಪೂಜಾ ಮಾಡೋದಾಗ್ಲಿ, ಸಮಾಜದಲ್ಲಿ ಇರ್ತಕ್ಕಂಥ ಕೆಟ್ಟ ವಾಹಿನಿಗಳನ್ನು ಹೊರಗೆ ತೆಗೆದು ಹಾಕೋದಾಗ್ಲಿ ತಾವೆಲ್ಲರೂ ಯಾಕೆ ಮಾಡ್ತಾರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲೇ ಯಾವ ಕಾಲಕ್ಕೂ ನಿಮ್ಮಲ್ಲಿ ದುಷ್ಟ ವಿಚಾರಗಳನ್ನ ತಡೆ ಇಡ್ತಕ್ಕಂಥದ್ದು. ಈ ಕುರಾನದಲ್ಲಿ ತುಡುಗು ಮಾಡೋದು ನಿಷೇಧ ಇದೆ, ಸೆರೆ ಕುಡಿಯೋದು ನಿಷೇಧ ಇದೆ. ಕುರಾನದಲ್ಲಿ ನೀವು ತಪ್ಪು ಮತ್ತೊಬ್ಬರಿಗೆ ಗೈಡೆನ್ಸ್ ಮಾಡೋದು, ಅನ್ಯಾಯ ಮಾಡೋದು, ಬಡವರಿಗೆ ಅನ್ಯಾಯ ಮಾಡೋದು ಇದು. ಯಾರು ಹಸಿದಾರ ಅವ್ರಿಗೆ ಊಟ ಕೊಡ್ತಕ್ಕಂಥದ್ದು, ನೀರಡಿಕೆ ಆದವ್ರಿಗೆ ತಾವು ಉಪವಾಸ ನಿಂತು ಮತ್ತೊಬ್ಬರಿಗೆ ನೀರು ಕುಡಿಸತ್ರಿ ಮೊಹಮ್ಮದ್ ಪೈಗಂಬರ್ ಅವ್ರು ಹೇಳಿದ್ದಾರೆ. ಬರೀ ನೀರು ಕೂಡ ತಿಳಿಯಿಲ್ಲ, ಬರೀ ಊಟ ಕೂಡ ತಿಳಿಯಿಲ್ಲ. ನೀವು ಒಬ್ಬರ ಕಡೆ ಒಂದೇ ಊಟದ ಡೆಬ್ಬಿ ಇತ್ತಂದ್ರೆ ಅಲ್ಲಿ 3 ಮಂದಿ ಹಸ್ತಿದಂದ್ರೆ ಅವ್ರಿಗೆ ಕೊಟ್ಟು ನೀವು ಅದು ಮತ್ತೆ ಸಂತೋಷದಿಂದ ಇರಬೇಕು. ಅದು ಊಟ ಕೊಟ್ಟು ನೀವು ಮನುಷ್ಯನೇ ಮೂವ್ ಮಾಡ್ಕೊಡ್ರೆ ಅದು ಮತ್ತೆ ಹಜಮಾಗಂಗಿಲ್ಲ. ಅದು ಕುರಾನದ ವಿರೋಧವಾಗಿ ನಾವು ಊಟ ಕೊಟ್ಟಿದ್ದೀವಿ ಅಂತ ಧ್ವನಿಸ್ತನಿಕೆ ಸಹಿತ ತಿಳಿದಿಲ್ಲ. ಅನೇಕ ಜಾಗ ಕೊಟ್ಟಿರ್ತಾರೆ, ಒಬ್ಬರು ಬಾಯಿಗೆ ಬರಂಗಿಲ್ಲ. 10 ಲಕ್ಷ ಗಟ್ಟಲೆ ಮಂದಿಗೆ ಒಬ್ಬ ಊಟ ಹಾಕಿರ್ತಾನೆ. ಹಾಕಿದೇನಪ್ಪ ಅಂತ ಬರಂಗಿಲ್ಲ. ಅವ್ರು ನಮ್ಮಲ್ಲಿ ಕೆಲವೊಂದು ಮಂದಿ ನಾವು 1000 ರೂಪಾಯಿ ಖರ್ಚು ಮಾಡಿ